ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಕೇಳಿ ಬರ್ತಾ ಇದೆ. ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷನ ಬಂಧನ ಕೂಡ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕಿಯರ ಮೇಲೆ, ಅಪ್ರಾಪ್ತರ ಮೇಲೆ ಜಾಸ್ತಿ ಈ ರೀತಿಯಾದ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ. ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಇವರು ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ, ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ರೈತ ಸಂಘದ ಕೋಲಾರ ಅಧ್ಯಕ್ಷನ ಬಂಧನ ಆಗಿದೆ. ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಲೈಂಗಿಕ ಕಿರುಕುಳ ದೌರ್ಜನ್ಯ ಇದು ಘಟನೆ. ಕರ್ನಾಟಕ ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ರಾಮೇಗೌಡನ ಬಂಧನ ಆಗಿದೆ. 14 ವರ್ಷದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಇವರನ್ನು ಬಂಧಿಸಲಾಗಿದೆ. ನೋಡಿ, ಅಪ್ರಾಪ್ತ ಬಾಲಕಿ ಮೇಲೆ ಆಕೆಯನ್ನು 4 ತಿಂಗಳು ಗರ್ಭಿಣಿಯನ್ನಾಗಿ ಮಾಡಿದ ಆರೋಪ ಕೂಡ ಇದೆ. ಇನ್ನೇನು ಹೇಳೋದು? ಸಂತ್ರಸ್ತ ಬಾಲಕಿಯ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಮೇಗೌಡನನ್ನು ಬಂಧಿಸಿ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸಲಾಗಿದೆ. ಪ್ರಕರಣದ ತನಿಖೆ ನಡೀತಾ ಇದೆ ತುಂಬ ಜೋರಾಗಿ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ಪೋಕ್ಸೋ ಕೇಸನ್ನೇ ಹಾಕೋದು. ಪೋಕ್ಸೋ ಕೇಸ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಕಾನೂನಿನ ಅಡಿಯಲ್ಲಿ ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ನೋಡಿದ್ದೀವಿ ಪೋಕ್ಸೋ ಕೇಸ್ ಯಾರ್ಯಾರ ಮೇಲೆ ದಾಖಲಾಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ, ಮಾಜಿ CM ಯಡಿಯೂರಪ್ಪ ಅವ್ರ ಮೇಲೆ ಇತ್ತು, ಸ್ವಾಮೀಜಿ ಮೇಲೆ ಇತ್ತು, ಮುರುಘಾಶ್ರೀ ಸ್ವಾಮೀಜಿ ಮೇಲೆ. ಇತ್ತೀಚೆಗಷ್ಟೇ ಅವರು ಒಂದು ಕೋರ್ಟಲ್ಲಿ ಅವ್ರದ್ದಿಲ್ಲ ಪಾತ್ರ ಅಂತ ಹೇಳ್ತು. 2 ಕೇಸ್ ಇತ್ತು ಅವ್ರ ಮೇಲೆ. ಮೇಲ್ಮನವಿ ಕೂಡ ಸಲ್ಲಿಸ್ತಿದ್ದಾರೆ. ಈಗ ಒಬ್ಬ ರೈತ ಸಂಘದ ಜಿಲ್ಲಾಧ್ಯಕ್ಷ ಈ ರೀತಿಯಾಗಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ದೌರ್ಜನ್ಯ ಬರೀ ಮಾಡಿಲ್ಲ, ಆಯ್ತಾ, 4 ತಿಂಗಳ ಗರ್ಭಿಣಿ ಕೂಡ ಮಾಡಿದಾನಂತೆ. 14 ವರ್ಷ. ಏನು ಗೊತ್ತಾಗುತ್ತೆ ಆ ಮಕ್ಕಳಿಗೆ? ಯೋಚನೆ ಮಾಡಬೇಕಲ್ಲ ಅಂತ. ಇವ್ರು ನೋಡಿದರೆ ತುಂಬ ವಯಸ್ಸಾಗಿರೋ ಥರ ಕಾಣಿಸುತ್ತೆ. ಇವ್ರಿಗೆ ಮದುವೆಯಾಗಿ ಅವ್ರ ವಯಸ್ಸಿನ ಮಕ್ಕಳು ಕೂಡ ಇರ್ತಾರೆ. ಹೀಗಿರಬೇಕಾದ್ರೆ ಈಗೆಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಇವರು ಅಂತ. ಭಯನೇ ಇಲ್ವಾ ಇವರಿಗೆ ಅಂತ? ಅಥವಾ ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನೋ ಧೈರ್ಯನ? ಅಥವಾ ನಾವು ಏನು ಮಾಡಿದ್ರೂ ಕೂಡ ಕಾನೂನಿನಲ್ಲಿ ಏನು ಶಿಕ್ಷೆ ಇದೆ ಬಿಡು, 1 ವರ್ಷನೋ 2 ವರ್ಷನೋ 5 ವರ್ಷನೋ ಜೈಲಲ್ಲಿ ಹಾಕ್ತಾರೆ, ಆಮೇಲೆ ವಾಪಸ್ ಕಳಿಸ್ತಾರೆ, ಇಲ್ಲ ಬೇಲ್ ತಗೊಂಡು ಹೊರಗೆ ಬರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ ಜನ ಅಂತ ಗೊತ್ತಾಗ್ತಿಲ್ಲ. ಬಂಗಾರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಪೋಕ್ಸೋ ಕೇಸ್ ಕೂಡ ಹಾಕಿದ್ದಾರೆ. ಕರ್ನಾಟಕ ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ಇದ್ದ ರಾಮೇಗೌಡ. ನೀವು ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಆತನೇ ರಾಮೇಗೌಡ. ಬಂಗಾರಪೇಟೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಪೋಕ್ಸೋ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ. ಬಾಲಕಿಗೆ ಯಾವ ರೀತಿಯಾಗಿ ದೌರ್ಜನ್ಯ ಮಾಡಿದ್ದ, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ತಂದೆ ತಾಯಿಗೆ ಗೊತ್ತಾಗಿದೆ ಈ ವಿಚಾರ. ಮಗಳು ಗರ್ಭಿಣಿ ಆದ ಮೇಲೆ ವಿಚಾರ ಗೊತ್ತಾಗಿರುತ್ತೆ. ಅಲ್ಲಿಯವರೆಗೂ ಕೂಡ ಗೊತ್ತಾಗಿರಲ್ಲ ವಿಚಾರ. ಅವರು ಗಾಬರಿಯಾಗಿ ಎಚ್ಚೆತ್ಕೊಂಡು ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ರೈತ ಸಂಘದ ಜಿಲ್ಲಾಧ್ಯಕ್ಷನಾಗಿ ರೈತರ ಪರವಾಗಿ ಹೋರಾಟವನ್ನು ಮಾಡೋದು ಬಿಟ್ಟು ಇಂತಹ ಹಲ್ಕ ಕೆಲಸವನ್ನು ಮಾಡಿದ್ದಾನೆ. ಇನ್ನೇನು ಹೇಳೋದು? ಬೈಬೇಕಾಗುತ್ತೆ. ಇಂಥ ವಿಚಾರದಲ್ಲಿ ನಾವೇನು ಕೂಡ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಾಗಿ ಹೇಳೋದಕ್ಕಿಂತ ಸ್ವಲ್ಪ ಬೈದು ಹೇಳಿದರೆ ಒಳ್ಳೆಯದು. ಬಟ್ ಎಷ್ಟು ಬೈದ್ರೂ ಕೆಲವರಿಗೆ ಬುದ್ಧಿ ಬರೋದಿಲ್ಲ. ಎಷ್ಟೋ ಪ್ರಕರಣಗಳನ್ನು ನೋಡ್ತೀವಿ ನಾವು, ಲೈಂಗಿಕ ದೌರ್ಜನ್ಯದ ವಿಚಾರಗಳು. ಆದರೆ ಚಿಕ್ಕ ಮಕ್ಕಳ ಮೇಲೆ ಇವರು ಈ ರೀತಿಯಾಗಿ ಕ್ರೌರ್ಯವನ್ನು ಮೆರಿತಾರೆ ಅಂತಂದರೆ ಇವರ ಮನಸ್ಥಿತಿ ಹೇಗಿರುತ್ತೆ? ಅಥವಾ ಆ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ, ನಮಗೆ ಎದುರಿಸಿ ಬೆದರಿಸಿ ಬಿಡ್ಬೋದು. ನಾವು ಮಾಡಿದಂತಹ ಕೃತ್ಯವನ್ನು ಬಾಯಿ ಮುಚ್ಚಿಸ್ಬೋದು, ಅವರಿಂದ ಹೇಳಿಸ್ತೇ ಇರ್ಬೋದು ಅನ್ನುವಂತಹ ಧೈರ್ಯನ. ತಪ್ಪು ಮಾಡಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಿನ ವಿಚಾರ ಹೊರಗೆ ಬರುತ್ತೆ. ಆಗ ನಿಮ್ಮ ಮರ್ಯಾದೆ ಏನಾಗುತ್ತೆ? ರೈತ ಸಂಘದಲ್ಲಿ ಇದ್ದುಕೊಂಡು, ಜಿಲ್ಲಾಧ್ಯಕ್ಷರಾಗಿ ಇದ್ದುಕೊಂಡು ನೀವು 14 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದೀರಾ ಅಂತಂದರೆ ಏನು ಹೇಳೋಕ್ಕತ್ತೆ? ನಿಮಗೆ ಇನ್ನೇನು ಹೇಳೋಕ್ಕೂ ಆಗಲ್ಲ. ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸ್ಬೇಕಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.